ಪ್ಲಾಟ್ಫಾರ್ಮ್ 3 ಒಳಗೆ ನಿಂತು ನೋಡ್ರಿ. ಇದೇನಿದು ಗುಡ್ಡ ಐತಲ್ಲ, ಈ ಗುಡ್ಡ ಇದು ರೂಟ್ ಅನ್ನಾಹುತ ಐತೆ ನೋಡ್ರಿ. ಇಲ್ಲಿ ಕುಂತೇನ್ರೆ ನನಗೆ ವ್ಯೂ ಆಟ್ ಮಾಡ್ತೈತೆ ನೋಡ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಮಾನ್ಸೂನ್ ಸೀರೀಸ್ದ ಪಾರ್ಟ್ 2ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ರೀ. ಟೈಟಲ್ಲ ತಮ್ಮನೇಲಿ ನೋಡಿ ಕಂಡಿಡ್ದಿರ್ತೀರಿ ಯಾವ ವಿಡಿಯೋ ಅಂಥೇಳಿ. ಮಸ್ತ್ ಮೋಡಕ್ಕೆ ಒಯ್ದ ವಾತಾವರಣ ಐತಿ ಈಗ ತಿರುಪತಿ ಒಳಗೆ. ಬಟ್ ಮಾತಾಡ್ಬೇಕಂದ್ರೆ ಹೀಟ್ ಭಾಳ ಅನ್ಸದೈತಿ, ಭಾಳ ಅಂದ್ರೆ ಭಾಳ ಹೀಟ್ ಅನ್ಸದೈತಿ. ನೋಡೋಣಂತ ಜರ್ನಿ ಹೆಂಗಿರುತ್ತೆ. ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ ತಿರುಪತಿಯಿಂದ SMVT ಬೆಂಗಳೂರಿಗೆ ಹೋಗುವಂಥ ಇಂಟರ್ಸಿಟಿ ಸೂಪರ್ ಫಾಸ್ಟ್. ಪ್ಲಾಟ್ಫಾರ್ಮ್ ನಂಬರ್ 1 ಖಾಲಿ ಐತೆ ನೋಡ್ರಿ. ಪ್ಲಾಟ್ಫಾರ್ಮ್ ನಂಬರ್ 2 ಒಳಗೆ ರಾಜ್ಕೋಟ್ ಸಿಕಂದ್ರಾಬಾದ್ ತಿರುಪತಿ ಎಕ್ಸ್ಪ್ರೆಸ್ ನಿಂತೈತಿ. ಅದೇ ತಿರುಪತಿ ಕರೀಂನಗರಿಂದ ತಿರುಪತಿಗೆ ಬರುವಂಥ ಎಕ್ಸ್ಪ್ರೆಸ್. ಈಗ ಹೋಗೊಂಬರ್ರಿ 3ನೇ ಪ್ಲಾಟ್ಫಾರ್ಮಿಗೆ. ತಿರುಪತಿ ರೈಲ್ವೆ ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನ್ ಐತ್ರಿ. ಹೆಂಗಂದ್ರೆ ಅಯೋಧ್ಯೆ ರೈಲ್ವೆ ಸ್ಟೇಷನ್ ನೋಡ್ರಿ ಬಂದಷ್ಟು ಜನ ಮೇಲೆ ಏನು ಫುಟ್ ಓವರ್ ಬ್ರಿಡ್ಜ್ ಮೇಲೆ ವೇಟಿಂಗ್ ಮಾಡಿರಲ್ಲ, ಅದು ಸೇಮ್ ಥೀಮ್ ಒಳಗೆ ಇಲ್ಲಿ ಮಾಡತ್ತಾರ ತೋರಿಸ್ತಾರೆ. ಇದ್ರದ ಬಗ್ಗೆ ಹೇಳತ್ತೀನಿ ನೋಡ್ರಿ ನಾನು. ಮಸ್ತ್ ಮಾಡತ್ತಾರ. ಪ್ಲಾಟ್ಫಾರ್ಮ್ 3 ಒಳಗೆ ನಿಂತು ನೋಡ್ರಿ. ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಕೊಯಂಬತ್ತೂರು ತಿರುಪತಿ SMVT ಬೆಂಗಳೂರು. ಮೊದಲಿದ ಕೊಯಂಬತ್ತೂರಿಂದ ತಿರುಪತಿಗೆ ಬರುತ್ತೆ, ಆಮೇಲೆ ತಿರುಪತಿಯಿಂದ ಬೆಂಗಳೂರಿಗೆ ಬರುತ್ತೆ. ನಮ್ದು ಇವತ್ತು ಜರ್ನಿ ಆಗೋದೈತ್ರಿ AC ಚೇರ್ ಕಾರ್ ಒಳಗೆ. ಬಿಸಿಲು ಬಿದ್ದುಬಿಡುತ್ರಿಪ್ಪ. ನಾನು AC ಚೇರ್ ಕಾರ್ ಯಾಕೆ ಮಾಡಿದೆ ಅಂದರೆ ಬ್ಯಾಗದ್ದು ಎಲ್ಲ ಸೇಫ್ಟಿ ಇರಲಿ, ಮತ್ತು ಹೊಳಮಳೆ ಯಾವ್ದು ದೊಡ್ಡದಾಗತ್ತಲ್ಲ. ಇದು ಡೋರ್ ಇದ್ರೆ ಹೆಂಗಾಗತ್ತಲ್ಲ, ಒಳಗೆ ಇರ್ತಾರೆ, ಯಾರು ಹೊರಗೆ ಜಾಸ್ತಿ ಬರಲ್ಲ. ನನಗೆ ಡೋರ್ ಪ್ಲೇಟಿಂಗ್ ಮಾಡೋಕೆ ಈಸಿ ಆಗುತ್ತೆ ಅಂತ ಒಳಗೆ ಹೋಗೋಣಂತ. ಹೊರಗೆ ಭಾಳ ಬಿಸಿಲು ಬಿತ್ತರಿಪ್ಪ. ಒಮ್ಮೆ ಡ್ರಾಸ್ಟಿಕ್ ಚೇಂಜ್ ಅದ. ಹಾಂ, ಹೊಸ ಕೋಚ್ ಐತೆ ನೋಡ್ರಿ. ಸೇಮ್ ಶತಾಬ್ದಿ ಇದೆ ಇಂಟೀರಿಯರ್ಸ್. ಯಾಕಂದ್ರೆ ಇದು LHB ಆಯ್ತು ರೀಸೆಂಟಾಗಿ. ಇದೆ ನೋಡ್ರಿ ನಂದು ಸೀಟ 53. ಅಲ್ಲೇ ಸಿಕ್ಕತ್ತೀನಿ. 4 ವೇಟಿಂಗ್ ಒಳಗೆ ಬುಕ್ ಮಾಡ್ಕೊಂಡಿದ್ದೆ. ಇನ್ನೂ ಡಿಪಾರ್ಚರ್ ಆಗಿ ಭಾಳ ಟೈಮ್ ಐತ್ರಿ. ನೋಡ್ರಿ ಇಲ್ಲಿ 2 ಚಾರ್ಜಿಂಗ್ ಸಾಕೆಟ್, ಇಲ್ಲಿ ಎರಡು ವಾ. ಇದು ಯಾವ ಟ್ರೈನಾಗ ನೋಡ್ರಿ ಅಂದರೆ ಹಿಂಗೆ ಸಿಟ್ಟಿಂಗ್ ಜಂಕ್ಷನ್ ಬಿ ಟೈಪ್ ಕೋಚಸ್ ಒಳಗೆ. ನಾನು ಮೊನ್ನೆ ಅನ್ನತ್ತಿದ್ದೀವಿ ಮೈಸೂರು ಶತಾಬ್ದಿ ವಿಡಿಯೋ ಒಳಗೆ ಹೇಳೇವೆ ಇಲ್ಲೆಲ್ಲ ಬರ್ಬೇಕಂತಂತೇಳಿ. ಇಲ್ಲಿ ಬಂದಬಿಟ್ಟತ್ ನೋಡ್ರಿ. ಖುಷಿ ಆಗುತ್ತೆ. ಯಾಕಂದರೆ ಇಷ್ಟೆಲ್ಲ ಟ್ರಾವೆಲ್ ಮಾಡ್ತೀವಂದ್ರೆ ಪ್ರತಿಯೊಬ್ಬರ ಕಡೆ ಫೋನ್ ಇರ್ತೈತೆ. ಫೋನ್ ಇದ್ರೆ ಚಾರ್ಜಿಂಗ್ ಹಾಕಬೇಕಾಗತ್ತೆ. ಒಬ್ಬರ ಸಂಬಂಧ ಒಬ್ರು ಕಂಟಿನ್ಯೂಸ್ ಪಾಳೆ ಕುಂದ್ರದಾಗತ್ತೆ. ಹಿಂಗಿದ್ರೆ ಟೆನ್ಷನ್ ಇರೋಂಗಿಲ್ಲ. ಯಾವಾಗ ಬೇಕು ಅವಾಗ ಇಟ್ಟು ಒಬ್ಬರು 1 ನಿಮಿಷ ಉಳ್ದತ್ತೆ ನೋಡ್ರಿ ಇನ್ನು ಡಿಪಾರ್ಚರಿಗೆ. ಫುಲ್ ಪ್ಯಾಕ್ ಆದ ಗಾಡಿ. ಮತ್ತು ಹಿಂದನೇ ಜನರಲ್ ಬೋಗಿ ಐತಿ. ಬರೀ ಒಂದು ಚೇರ್ ಕಾರ್ 9 ಸೆಕೆಂಡ್ ಸೀಟಿಂಗ್ ಕೋಚ್ಗಳು ಇದ್ರೊಳಗೆ ಅದಾವೆ ನೋಡ್ರಿ. ಡಿಪಾರ್ಟ್ ಆದ್ವಿ ನಮಗೆ ಡಾಟ್ ಆನ್ ಟೈಮ್ ನೋಡ್ಕೊಂತೀರಿ 2:55. ಯಾರೋ ಅರ್ಜೆಂಟಿಗೆ ಹತ್ತಕ್ಕೆ ಬಂದರೆ ವೆಲ್ಕಮ್. ಡಿಪಾರ್ಟ್ ಆದ್ವಿ ರೀ ನಾವೀಗ ತಿರುಪತಿಯಿಂದ. ಬಾಜು ಇದು ಟ್ರೈನಿಗೆ ಇದಾಗ ಅದ ಬೋರ್ಡಿಂಗ್ ಆಗತ್ತಂದ್ರೆ ವಾಪಸ್ ಇದು ಕರೀಂನಗರ್ಗೆ ಹೊಂಟಿರ್ಬೋದು ಮೇ ಬಿ. ಈಗ ಇದು ಮಾತ್ರ ಅನ್ನಾಹುತ ಆಗತ್ತೆ. ಆಂಧ್ರ ಪ್ರದೇಶಕ್ಕೆ ಬಂದಿರಂದ್ರೆ ವಿಜಯ ಡೈರಿ ಫಿಕ್ಸ್ ನೋಡ್ರಿ. ನಮ್ಮದು ರೂಟ್ ಇರೋದೈತ್ರಿ ತಿರುಪತಿಯಿಂದ ಪಕಾಲ ಮೇಲೆ ಚಿತ್ತೂರಿಂದ ಕಾಟ್ಪಾಡಿ ಹೋಗ್ತೀವಿ ರೀ. ಜೊಲ್ಲಾರ್ಪೇಟೆಯಿಂದ ಬಂಗಾರಪೇಟೆ ಮೇಲೆ ಕೃಷ್ಣರಾಜಪುರಮ, ಅಲ್ಲಿಂದ SMVT ಬೆಂಗಳೂರು. ಒಂದು ಸ್ಟಾಪ್ ನಡೋಕೆ ಇನ್ನೊಂದು ಐತ್ರಿ ಕುಪ್ಪಮ್ಮ. ಬಿಸಿಲು ಬಿದ್ದೈತ್ರಿ, ಆದರೆ ಎಲ್ಲ ಹಚ್ಚ ಹಸರಾಗೈತಿ. ಮಳೆ ಆಗಿ ಹೋದಂಗೆ ಐತಿ. ಇದೇನಿದು ಗುಡ್ಡ ಐತಲ್ಲ, ಈ ಗುಡ್ಡ ವೆಂಕಟರಮಣನ ಮಕ್ಕೊಂಡರಂಗ ಅನ್ಸುತ್ತೆ ಅಂತೇಳಿ ಹೇಳ್ತಾರೆ ನೋಡ್ರಿ. ಅದು ತಲೆ ಮತ್ತು ಕಿರೀಟ ಅದು ಅಂತೇಳಿ ಹೇಳ್ತಾರಲ್ಲ, ಅದು ಇದೆ. ನಾನು ನಿಮಗೆ ಫೋಟೋನೂ ಹಾಕಿರ್ತೇನೆ ಸೈಡ್ ನೋಡ್ರಿ. ತಿರುಪತಿ ವೆಸ್ಟ್ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡತ್ತೀವಿ.
ನೀವೇನ್ರಿ ಇದು ನೋಡ್ಬೇಕಂದ್ರೆ ತಿರುಪತಿ ವೆಸ್ಟಿಗೆ ಬರ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲ ಮಾನ್ಸೂನ್ ಸೀರೀಸ್ ಮಾಡಕ್ಕೆ ಬಂದೀನಿ. ಬಿಸಲ್ ಬಂದ್ಬಿಟ್ಟದ್ರಿ ನೀವು ಮಾಡಂತ ಹಾಕಿದ ಮಳಿನೂ ಬರುವತ್ರಿಪ್ಪ ನಂಗೆ. ಪುರುಪ್ನೇ ಮಾನ್ಸೂನ್ ಸೀರೀಸ್ ಸ್ಟಾರ್ಟ್ ಮಾಡೀನಿ ತೋರಿಸ್. ಆದರೆ ಕಟ್ಪಾಡಿ ಚಿತ್ರ ಜೊಲ್ಲಾರ್ಪೇಟೆ ಸೆಕ್ಷನ್ ಎಲ್ಲ ನೋಡಿ ನಾನು ವೆದರ್ ಈಗ ಜಸ್ಟ್ ಅಲ್ಲಿ ಮಳೆ ಆಗತ್ತೈತ್ರಿ. ಆದ್ರೆ ಒಂದು ಹೋಪ್ ಐತಿ, ನೀವು ಇಂಟರ್ ನೋಡ್ರಿ ಅಂತ ಅನ್ಕೋತಾನೆ ನಾನು. ಬಟ್ ಮಾನ್ಸೂನ್ ಸೀರೀಸ್ ಅಂತೇಳಿ ಬಿಸಿಲು ತೋರ್ಸೋಣ ಅಂತಂದ್ರೆ ಭಾಳ ವಸ್ಟ್ ಅನ್ಸುತ್ತೆ. ಚಂದ್ರಗಿರಿ ಮನ್ನಾರ್ಗುಡಿ ತಿರುಪತಿ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಸಂಬಂಧ ಅಂತ ನೋಡ್ರಿ, ಯಾಕಂದ್ರೆ ಸಿಂಗಲ್ ಲೈನ್ ಐತಿ. ಇಲ್ಲಿ ಕುಂತೇನ್ರ ನನಗೆ ವ್ಯೂ ಆಟ ಮಾಡ್ತೈತೆ ಕುಂತೇನೆ. ಇದು ನಮ್ಮ ಭಾರತೀಯ ರೈಲ್ವೆ ಮಸ್ತ್ ಮಜಾ ಅಲ್ಲ. ನಾ ಅಂತೂ ಈ ಹೆಸರಿಗಟ್ಟ AC ಬುಕ್ ಮಾಡ್ತೀನಿ, ಬಂದು ನಿಂತಲ್ಲಿ ಕುಂತ್ಬಿಡ್ತೀನಿ ನೋಡ್ರಿ. ಆ ಸೈಡು ವ್ಯೂ ಅಷ್ಟೇ ಮಸ್ತ್ ಐತಿ, ಈ ಸೈಡು ವ್ಯೂ ಹಂಗೆ ಐತಿ. ವಾ ಬಾಜುಕ್ ಹೈವೇ. ಲೈಫ್ ಒಳಗೆ ಇನ್ನೇ ಏನು ಬೇಕು ಇಂಥ ಜರ್ನಿ ಸಿಕ್ಕರೆ. ಇದ್ರೊಳಗೆ ಒಂದೇ ಕಡಿಮೆ ಐತೆ, ಮಳೆ ಕಾಫಿ ಇದ್ರೆ ಫುಲ್. ನಮ್ಮ ಕಡೆ ಆಗಿತ್ತಂದ್ರೂ ಮದ್ದೂರೋಡ ಕಾಫಿ ಬಂದೇ ಬಿಡ್ತೈತೆ, ಏನು ಪ್ರಾಬ್ಲಮ್ಮೇ ಇಲ್ಲ. ಬೆಂಗಳೂರು ನೆಕ್ಸ್ಟ್ ವಿಡಿಯೋನ ಬೆಂಗಳೂರು ಸರಿ ಬೆಂಗಳೂರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ವಿಸ್ಟಾರ ಒಳಗೆ ನೋಡ್ರಿ, ಇದು ಏನು ಮಸ್ತ್ ಬರೋದೈತ್ರಿ. ಮನ್ಯಾಗ ಕುಂತು ಎಂಜಾಯ್ ಮಾಡತ್ತೀರಿಲ್ರಿ ನೀವು. ಈಗ ನಮ್ಮ ಮಾನ್ಸೂನ್ ಜರ್ನಿನ ಏನು ಐತ್ರಿ ವ್ಯೂ. ಅನ್ನ ಹೋಗ್ತೀರಿಪ್ಪ. ಟ್ರೈನ್ ಒಳಗೆ ನೋಡ್ರಿಲ್ಲ ಸೈಡ್ ಪ್ಯಾಂಟ್ರಿ ಐತಿ. ಸೈಡ್ ಪ್ಯಾಂಟ್ರಿ ಅವ್ರ ಕಡೆಯಿಂದ ಬೆಳ್ಳಿ ಸಮೋಸ ಎಲ್ಲ ಬರೋದು ಮಸ್ತ್ ತಿನ್ಕೊಂಡು ಜರ್ನಿ ಮಾಡೋದು. ನಾನು ಓದಿದೆ ಬಟ್ ಆ್ಯಸಿಡಿಟಿ ಭಾಳ ಆಗುತ್ತೆ, ಕರೆದಿತ್ತು ನನಗಾಗುತ್ತೆ, ಸಾರಿ. ಈ ಸೀಟ್ ಯಾರಿಗೆ ಮಾಡಿರ್ತಾರಪ್ಪ, ಇದ್ರೊಳಗೆ ಅಟೆಂಡರ್ ಇರಲ್ಲ ಅಂತಂದ್ರೆ AC ಮೆಕ್ಯಾನಿಕ್ ಇರ್ತಾರೆ ರೀ, ಅವ್ರ ಸಂಬಂಧ ಈ ಸೀಟ್ನ ಮಾಡಿರ್ತಾರೆ. ತಿರುಪತಿ SMU ಬೆಂಗಳೂರು ಸೂಪರ್ ಫಾಸ್ಟ್ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಈಗ ಎಂಟ್ರ್ ಆಗೈತೆ ರೀ. ಪಕಾಲ ಜಂಕ್ಷನಿಗೆ ರೀ. ಜಂಕ್ಷನ್ ಅಂತ ಯಾಕಂತಪ್ಪ ಅಂತಂದ್ರೆ ಇಲ್ಲಿಂದ ಒಂದು ಲೈನ ಧರ್ಮವರಂ ಸೈಡ್ ಹೋಗೈತಿ. ನೀವು ಧರ್ಮವರಮ್ಗೆ ಹೆಂಗೆ ಹೋಗ್ಬೋದಪ್ಪ ಇಲ್ಲಿಂದ ಅಂತಂತಂದ್ರೆ ಒಂದು ಟ್ರೈನ್ ಹೋಗುತ್ತೆ ರೀ, ಗುಂತಕಲ್ ಟು ತಿರುಪತಿ ಪ್ಯಾಸೆಂಜರ್, ಅದು ಹಿಂಗೆ ಹೋಗುತ್ತೆ. ಮತ್ತು ನಾಗರ್ಕೋಯಿಲ್ CSMT ಹಿಂಗೆ ಹೋಗುತ್ತೆ. ಇನ್ನೊಂದು ಯಾವುದೋ ಕದ್ರಿ ದೇವ್ರಪಲ್ಲಿ ತಿರುಪತಿ ವಾಪಸ್ ಸ್ಟಾರ್ಟ್ ಮಾಡ್ರೆ ನೋಡಿರಿ, ಭಾಳ ಖುಷಿ ಆಯ್ತು. ಈ ಟ್ರೈನ್ ಎಷ್ಟು ಸದ ಕ್ಯಾನ್ಸಲ್ ಇತ್ತಂದ್ರೆ ಹೊಳ್ಳಮಳೆ ಕ್ಯಾನ್ಸಲ್ ಆಕಿತ್ತು. ಈಗೂ ಇದು ಕದ್ರಿ ದೇವ್ರಪಲ್ಲಿಗೆ ಹೊಂಟತೋ ಇಲ್ಲೋ ಅಂತೇಳಿ ಒಂದಿಟ್ಟು ಐಡಿಯಾ ಇಲ್ಲ. ನಾ ಹೇಳಿದೆಲ್ಲ ಅದ ರೂಟ್ ಮೇಲೆ ಹೊಂಟತ್ ನೋಡ್ರಿ ಇದು ಟ್ರೈನ್. ಇದ್ರೊಳಗೂ ಟ್ರಾವೆಲ್ ಮಾಡ್ಬೋದು ನೀವು, ಕದ್ರಿ ದೇವ್ರಪಲ್ಲಿ ತಿರುಪತಿ.
ಇದಕ್ಕೆ ಪಕಾಲ ಅಂತ ಹೆಸರು ಬತ್ತಾ. ಇಲ್ಲೇ ಕಾಕತೀಯ ಡೈನೆಸ್ಟಿ ರೂಲ್ ಮಾಡ್ತಿದ್ರಿ. ಅವರ ಒಂದು ಲೇಕ್ ಬಿಲ್ಟ್ ಮಾಡಿದ್ರು, ಅದ್ರ ಹೆಸರು ಬಂದ್ಬಿಟ್ಟು ಪಕಾಲ. ಅದಕ್ಕೆ ಪಕಾಲ ಅಂತ ಹೇಳಿ ಹೆಸರು ಬಂದೈತಿ. ಇದೇನು ಲೈನ್ ಬಂದಿವಲ್ಲ ನಾವು, ಗುಡೂರು ಟು ಕಟ್ಪಾಡಿ ಲೈನ್ ಇದೆ. ಗುಡೂರು, ರೇಣಿಗುಂಟ, ತಿರುಪತಿ, ಪಕಾಲ, ಚಿತ್ತೂರು, ಆಮೇಲೆ ಕಟ್ಪಾಡಿ. ಇದು ಫುಲ್ ಲೈನ್ನ ಮೊದಲ ಮೀಟ್ರ್ ಗೇಜ್ ಇತ್ತು ರೀ. ಆಮೇಲೆ ಈಗ ರೀಸೆಂಟಾಗಿ ಇದನ್ನು ಬ್ರಾಡ್ ಗೇಜ್ ಮಾಡ್ರೆ. ಅಂದ್ರೆ ಮೊದಲು ಇದು ಮೀಟ್ರ್ ಗೇಜ್ ಇತ್ತು, ಆಮೇಲೆ ಬ್ರಾಡ್ ಗೇಜ್ ಲೈನ್ನ ಇದು ಕನ್ವರ್ಷನ್ ಆಗೈತಿ. ಇದ್ರದ್ದು ಟ್ರೈನ್ ನಂಬರ್ ಮಸ್ತ್ ಐತ್ರಿ. ಇದೇನು ಇಲ್ಲಿ ಅದು ತಿರುಪತಿಯಿಂದ ಕೊಯಂಬತ್ತೂರು ಹೋಗುತ್ತಲ್ಲ 22615, ಆಮೇಲೆ ಬರುತ್ತಲ್ಲ 22616. ಇಲ್ಲಿಂದ ಮತ್ತು ಬೆಂಗಳೂರಿಗೆ ಹೋಗುತ್ತಲ್ಲ 22617, ಆಮೇಲೆ ಅದಾಗಿಂದ ಬರುತ್ತೆ 22618. ಪೂರ್ತಿ 4 ಕಂಟಿನ್ಯೂಸ್ ನಂಬರು ಇದೇ ಟ್ರೈನಿಗೆ ಸಿಕ್ಕವ. ಬಟ್ 2 ಡಿಫ್ರೆಂಟ್ ಲೊಕೇಶನ್ಗೆ ಹೋಗುತ್ತೆ, ಕೊಯಂಬತ್ತೂರು ಮತ್ತು SMT ಬೆಂಗಳೂರು. ಪಕಾಲೆಯಿಂದ ಡಿಪಾರ್ಟ್ ಆದ್ವಿ ನೋಡ್ರಿ. ಈಗ ಗಾಡಿ ನೋಡ್ರಿ ಪ್ಯಾಕ್ ಆಗೈತಿ. ಚೇರ್ ಕಾರ ಫುಲ್. ಇದ್ರೊಳಗೆ ಚೇರ್ ಕಾರ ಒಳಗೆ ಟಿಕೆಟ್ ಸಿಗಲ್ಲ. ಮತ್ತು ಕರೆಂಟ್ ಒಳಗೆ 317 ಸೀಟ್ ಏನೋ ಇದ್ದು ತಿರುಪತಿಯಿಂದ. ಸೆಕೆಂಡ್ ಸೀಟಿಂಗ್ ಒಳಗೆ ಡಿಪಾರ್ಟ್ ಆದ್ವಿ. ಒಳಗೆ ಬಂದು ಕುಂದ್ರಿಪ್ಪ, ಭಾಳ ಬಿಸಿಲತ್ತಾಗತ್ತೆ. ಮೊನ್ಸೂನ್ ಅಂತೇಳಿ ಎಲ್ಲ ಇದು ಮಾಡ್ಕೊಂಬಂದೆ. ಇಲ್ಲ ನಮಗಿಂತ ಮೊದಲು ಯಾವುದೋ ಒಂದು ಟ್ರೈನ್ ಅರೈವಾಗಿ ನಿಂತ್ಬಿಟ್ಟದ ನೋಡ್ರಿ. ಚಿತ್ತೂರು ಈ ರೋಡದ್ದು ವ್ಯಾಪ್ 7 ಜೊತೆ ಕಾಚಿಗೂಡ ಚಿತ್ತೂರು ಇಲ್ಲೇ ಐತ್ರಿ ಮೊದಲಿಂದ. ಇದು ಆಯಾ ಡೋನ್ ಬರುತ್ತಾ ಟ್ರೈನ್ ಇರ್ಬೋದು. ಈ ಕಾಚಿಗುಡ್ಡದಿಂದ ಏನೇನು ಟ್ರೈನ್ ಬರ್ತಾವಲ್ಲ ಸೇಮ್ ಟ್ರೈನ್ ಬಿಡ್ತಾವೆ ನೋಡ್ರಿ. ಕಾಚಿಗುಡ್ಡ ಮೈಸೂರು ನೋಡ್ರಿ, ಕಾಚಿಗುಡ್ಡ ಇದು ಮನ್ಮಾಡ್ ನೋಡ್ರಿ ನೀವು. ಹದಿನೈದು ನಿಮಿಷ ಡಿಲೇ ಆಗಿ ನಮ್ದು SMT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆಗೈತೆ ಚಿತ್ತೂರಿಗೆ. ಮತ್ತು ಇನ್ನೊಂದು ಹೇಳಿದ್ರೆ ಇದಕ್ಕೆ ಮೋಸ್ಟ್ ಹಾಂಟೆಡ್ ರೈಲ್ವೆ ಸ್ಟೇಷನ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಯಾಕಂತೇಳಿ ನೀವು ಯೂಟ್ಯೂಬ್ ಮಾಡಿ ನೋಡ್ರಿ. ಬರ್ರಿ, ಟೈಮ್ ಭಾಳ ಇಲ್ಲ, ಹೋಗೋಣ ಅಂತ. ಟೈಮ್ ಆದರೂ ಡಿಪಾರ್ಟ್ ಆಗಿಲ್ಲ ನೋಡ್ರಿ. ನಾವು ಇನ್ನೇ ಇಲ್ಲಿಂದ ಯಾಕೆ ಹೇಳ್ರಿ, ಬಾಜು ಪ್ಲಾಟ್ಫಾರ್ಮ್ದಾಗ ಬರತ್ತೈತಿ ಶೇಷಾದ್ರಿ ಎಕ್ಸ್ಪ್ರೆಸ್. ಸಿಂಗಲ್ ಲೈನ್ ಐತಿ, ಅದಕ್ಕೆ ಕ್ರಾಸಿಂಗ್ ಬರೋ ಮಟ್ಟ ನಿಂದ್ರದ್ದು. ಈಗ ಶೇಷಾದ್ರಿ ಎಕ್ಸ್ಪ್ರೆಸ್ ಅರೈವ್ ಆತು ನೋಡ್ರಿ ಇಲ್ಲಿ. ಇದ್ರ ಸಂಬಂಧ ಇಟಮಟ ವೇಟ್ ಇದ್ದಿದ್ದು ನಮ್ದು. ಇದ್ರೊಳಗೂ ಫುಲ್ ಜರ್ನಿ ಮಾಡೀನಿ ನಾನು. ಅಂದ್ರೆ ವಿಜಯವಾಡದಿಂದ SMT ಬೆಂಗಳೂರು ಮಸ್ತ್ ಮಳೆ ಬರೋದೈತೆ. ಆ ಜರ್ನಿ ಹೋಗಿ ನೋಡ್ರಿ. ಇದೇ ರೂಟ, ಸೇಮ್ ರೂಟ, ಬಟ್ ಜರ್ನಿ ಮಾತ್ರ ಅನ್ನಾವತ್ತಾಗಿದೆ. ಸಹ್ಯಾದ್ರಿ ಇನ್ನಾತ ನಾವು ಔಟ್ ಆದೀವಿ ನೋಡ್ರಿ ಚಿತ್ತೂರಿಂದ. ಕಾಚಿಗುಡ್ಡ ಎಕ್ಸ್ಪ್ರೆಸ್ ಹೋಗಾಕ ರೆಡಿ ಆಗೈತೆ ಅನ್ಸತ್ ಮೇ ಬಿ. ಇಲ್ಲಿ ನೋಡ್ರಿ, ಇಲ್ಲೇ ಕಟ್ಪಾಡಿ ಔಟ್ರಿಗೆ ಬಂದಿವಿ. ಇಲ್ಲಿ ಲೆವೆಲ್ ಕ್ರಾಸಿಂಗ್ ಈಗ ತರ್ಬಿಟ್ರು. ಪಾಪ ಅವ್ರು ಬೈತಿರ್ತಾರೆ, ಅಷ್ಟರು ಕುಂತಾರೆ. ನಮಗಿನ್ನ ಸಿಗ್ನಲ್ ಕ್ಲಿಯರೆನ್ಸ್ ಇಲ್ಲ ಅನ್ಸುತ್ತೆ ಕಟ್ಪಾಡಿಗೆ ಎಂಟ್ರ್ ಆಗಾಕ. ಅಲ್ಲೇ ಸದರ್ನ್ ರೈಲ್ವೆ ಸ್ಟಾರ್ಟ್ ಆತ, ಇಲ್ಲೇ ಸೌತ್ ಸೆಂಟ್ರಲ್ ರೈಲ್ವೇಸ್ ಎಂಡ್ ಆಯ್ತು ನೋಡ್ರಿ. ಗುಂತ್ಕಲ್ ಡಿವಿಷನ್ ಅದನ್ನು ನಾನು ನಿಮ್ಗೆ ತೋರಿಸಿದೆ. ಅದಕ್ಕೆ ಸದರ್ನ್ ರೈಲ್ವೆ ಸ್ಟಾರ್ಟಿನ ಅಂದರೆ ತಮಿಳ್ನಾಡಿಗೆ ಎಂಟ್ರ್ ಅದೀವಲ್ಲ, ತಮಿಳ್ನಾಡು ಆಲ್ಮೋಸ್ಟ್ ಸದರ್ನ್ ರೈಲ್ವೆ ಕವರ್ ಮಾಡಿದೆ. ಎಂಟ್ರಿ ಏನು ಚಾಕ್ ಐತೆ ನೋಡ್ರಿ. ಇದು ಕಾಟ್ಪಾಡಿ. ಈ ಕಾಟ್ಪಾಡಿ ಜ್ಯುವೆಲರ್ಸ್ ಇದು ಕಾಟ್ಪಾಡಿ ಜ್ಯುವೆಲರ್ಪೇಟೆ ಸೆಕ್ಷನ್ದಾಗ ಟ್ರಾವೆಲ್ ಮಾಡೋ ಮಜಾನ ಬೇರೆ. ಇಲ್ಲಿ ನಾವು ಬಂದು ಜಾಯ್ನ್ ಆದ್ವಿ ಚೆನ್ನೈ ಬೆಂಗಳೂರು ಮೇನ್ ಲೈನ್ ಇದೆ. ಇದು ಮೇನ್ ಲೈನ್ ರೀ. 130 ಹೈ ಸ್ಪೀಡ್ ಸೆಕ್ಷನ್. ಇನ್ಮೇಲೆ ನಮ್ಮ ಟ್ರೈನ್ ಮೇ ಬಿ ನಂಗೆ ಅನ್ಸ್ಬಿಟ್ಟು 130 ಹೋಗಲ್ಲ ಅನ್ಕೋತ ನಾನು. ಯಾಕಂದ್ರೆ ಮಿನಿಮಮ್ ಟ್ರೈನ್ಸಿಗೆ ಎಷ್ಟೇ ಇದೀನ 130 ಕೊಟ್ರಿ. ಈಗ ಇಂಡಿಪೆಂಡೆನ್ಸ್ ಡೇ ಡೆಲಿವರಿ ನೋಡ್ರಿ. ಯಾವುದು ಈಗ ವ್ಯಾಪ್ 4 ಶೆಡ್ ಯಾವ್ದು ಇರ್ಬೋದು, ಅರಕೋಣಮ್ ಅನ್ಸುತ್ತೆ ಮೇ ಬಿ. ಯಾಕಂದ್ರೆ ಇಲ್ಲೆಲ್ಲ ಅರಕೋಣಮ್ ಶೆಡ್ ಭಾಳ ಕಾಣ್ತಾವ. 22768 ಮ್ಯಾಲೆ ಬರ್ದಾಬಿಟ್ರೆ ನಾನು ಮ್ಯಾಲೆ ನೋಡವ ಅಲ್ಲಿ. 22768 ಅರಕೋಣಮ್ ಶೆಡ್ದ ಇಂಡಿಪೆಂಡೆನ್ಸ್ ಡೇ ಡೆಲಿವರಿ.
ಮೋಡಕ್ಕೆ ಹೋಗಿದ ವಾತಾವರಣ ಐತೆ ನೋಡ್ರಿ ಇಲ್ಲ ಪಕ್ಕ ಮುಂದೆ ಮಳೆ ಬರತೈತಿ ಮಾನ್ಸೂನ್ ಸೀರೀಸಿಗೆ 2ನೇ ಪಾರ್ಟಿಗೆ ಮೆರಗ ಇದ ತಂದಂಗೆ ನೋಡ್ರಿ ವಿಲ್ಲುಪುರಂ ಮೆಮೊ ನಿಂತತಿಲ್ಲ ಕಾಟ್ಪಾಡಿ ತಿರುಪತಿ ಮೆಮೊ ಪ್ಯಾಸೆಂಜರ್ ಬಾಜು ಪ್ಲಾಟ್ಫಾರ್ಮ್ ಐತೆ ಸೌತ್ ಟು ನಾರ್ತ್ ಈಸ್ಟ್ ಟು ವೆಸ್ಟ್ ಎಲ್ಲ ಕಡೆ ಸೈಡಿಗೂ ನಿಮಗೆ ಇಲ್ಲಿಂದ ಟ್ರೈನ್ ಸಿಗ್ತಾವ್ರಿ ಮೋಸ್ಟ್ ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್ ನಮ್ಮ ಇಂಡಿಯನ್ ರೈಲ್ವೇಸ್ ಒಳಗೆ ಒನ್ ಆಫ್ ದ ಮೋಸ್ಟ್ ರೀ ನಾವೀಗ ಎಂಟ್ರಾಗೇವಿ ಕಟ್ಪಾಡಿ ಜಂಕ್ಷನ್ ಬರುತ್ತೆ ತಮಿಳ್ನಾಡು ಒಳಗೆ ಇಲ್ಲಿಂದ ಒಂದು ಲೈನ್ ನಾ ಹೇಳ್ದಂಗೆ ಪಕ್ಕಾಲ ಸೈಡ್ ಹೋಗಿತ್ತು ಒಂದು ಲೈನ್ ವೆಲ್ಲೂರು ಕ್ಯಾಂಟ್ ಮೇಲೆ ಮುಂದೆ ವಿಲ್ಲುಪುರಂಗೆ ಹೋಗುತ್ತೆ ಇದಕ್ಕೆ ದೊಡ್ಡ ಜಂಕ್ಷನ್ ಇದೆ ಇಲ್ಲಿಗೆ ಎಲ್ಲ ಮೇನ್ ಟ್ರೈನ್ಸ್ ನೀವು ಏನೇನು ಕೇಳ್ತಿರಲ್ಲ ಹಿಂಸಾಗರ್ ಎಕ್ಸ್ಪ್ರೆಸ್ ಕನ್ಯಾಕುಮಾರಿ ವಿವೇಕ್ ಎಕ್ಸ್ಪ್ರೆಸ್ ಮತ್ತು ಯಾವುದ್ಯಾವ್ದಪ್ಪ ಅಂತಂದ್ರೆ ಮೇಜರ್ ಟ್ರೈನ್ಸ್ಗಳು ರೀ ಹಂಸಫರ ಇಂಥ ಟ್ರೈನ್ಗಳು ಎಲ್ಲ ಟ್ರೈನ್ಗಳು ಆಲ್ಮೋಸ್ಟ್ ಇಲ್ಲಿಂದನೇ ಪಾಸ್ ಆಗ್ತಾವೆ ನೀವು ನಾರ್ತ್ ಈಸ್ಟಿಗೆ ಟ್ರೈನ್ ನೋಡ್ತಾರೆ ಅಂದ್ರೆ ತೆಳಗಿಂದ ಅವು ಇಲ್ಲಿಂದನೇ ಪಾಸ್ ಆಗ್ತಾವೆ ಕೇರಳ ಸೂಪರ್ ಫಾಸ್ಟ್ ಮತ್ತು ನಮ್ಮ ಬೆಂಗಳೂರು ಚೆನ್ನೈ ಮೇನ್ ಲೈನ್ ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳು ಮೇಜರ್ ಟ್ರೈನ್ಸ್ಗಳು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಪಾಸ್ ಆಗ್ತಾವೆ ಮೇ ಬಿ ಇಲ್ಲಿ ನಮ್ಮ ಚೆನ್ನೈಯಿಂದ ಹುಬ್ಬಳ್ಳಿಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್ ಓವರ್ಟೇಕ್ ಮಾಡ್ಬೋದು ನೋಡೋಣ ಅಂತ ವೆಯ್ಟ್ ಮಾಡತ್ತೀನಿ 2 ನಿಮಿಷ ನಮ್ಮದು ಸ್ಟಾಪ್ ಐತಿ ಬಟ್ ನಾವು ಇನ್ನೂ ನಿಂತೇವೆ ಅಂತಂದ್ರೆ ಮೇ ಬಿ ಓವರ್ಟೇಕ್ ಆಗ್ಬೋದು ಇನ್ನೂ 10 ಕಿಲೋಮೀಟರ್ ದೂರ ಐತದ ಕಟ್ಪಾಡಿಗೆ ತಿರುಪತಿಯಿಂದ ಬೆಂಗಳೂರಿಂದ ತಿರುಪತಿ ಟ್ರಾವೆಲ್ ಮಾಡೋಕೆ ಮೋಸ್ಟ್ ಚೀಪೆಸ್ಟ್ ಟ್ರೈನ್ ಯಾವ್ದು ಅಂತೀರಿ ಇದೆ ನೋಡ್ರಿ ಯಾಕಂದ್ರೆ 135 ರೂಪಾಯಿ ಒಳಗೆ ನೀವು ಜನರಲ್ ಒಳಗೆ ಟ್ರಾವೆಲ್ ಮಾಡ್ಬೋದು 4 ರಿಂದ 5 ಜನರಲ್ ಹೋಗಿ ಈ ಟ್ರೈನ್ ಒಳಗೆ ಅದಾವ ನೀವು ಸೆಕೆಂಡ್ ಸೀಟಿಂಗ್ ಬುಕ್ ಮಾಡ್ತೀರಂದ್ರೆ 145 ನನಗೆ ಎ ಸಿ ಒಳಗೆ ಬರ್ತೀರಂದ್ರೆ 500 ರೂಪಾಯಿ ನೋಡ್ರಿ ಬಸ್ಸಿಗೆ ಟ್ರಾವೆಲ್ ಮಾಡ್ತೀರಂದ್ರೆ KSRTC ಸಿಗುತ್ತೆ ನಿಮ್ಗೆ ಒಂದು 300 ರಿಂದ 400 ರೂಪಾಯಿ ಅದ್ರ ಬದಲಿ ಭಾರಿ ಬೆಸ್ಟ್ ಇದೆ ಆಪ್ಷನ್ ಬಟ್ ಯಾಕೆ ಗೊತ್ತಿಲ್ಲ ನಂಗೆ ತಿರುಪತಿಗೆ ಭಾಳ ಮಂದಿ ಹೋಗ್ತಾರೆ ಬೆಂಗಳೂರಿಂದ ಬಟ್ ಬೆಂಗಳೂರಿಗೆ ತಿರುಪತಿ ಬೆಂಗಳೂರು ಬರೀ ಒಂದೇ ಟ್ರೈನ್ ಅದು ವಾರದ 3 ದಿನ ನಂಗೆ ಶಾಕಿಂಗ್ ಅನಿಸ್ತು ಯಾಕಂದ್ರೆ ನಮ್ಮ ರೈಲ್ವೇಸ್ದವರು ಇದ್ರ ಮೇಲೆ ವರ್ಕ್ ಮಾಡ್ಬೇಕಂತೇಳಿ ನಾನು ಅನಿಸುತ್ತೆ ಯಾಕಂದ್ರೆ ಇಲ್ಲಿ ಟ್ರೈನ್ ಕೊಡಬೇಕು ರೀ ಈ ಸೆಕ್ಷನ್ ಒಳಗೆ ನಮ್ಮನ್ನು ಡಿಪಾರ್ಟ್ಮೆಂಟ್ಸ್ ಬಿಟ್ರು ನೋಡ್ರಿ ಇಲ್ಲಿ ಕಾಟ್ಪಾಡಿಯಿಂದ ಓವರ್ಟೇಕ್ ಆಗಲಿಲ್ಲ ಅದ್ರ ಪಕ್ಕ ಓವರ್ಟೇಕ್ ಆಗುತ್ತೆ ಮುಂದೆ ನಮ್ಮನ್ನೆಲ್ಲರ ಲೂಪು ಮಾಡ್ಬೋದು ಮತ್ತು ನೀವು ನಿಮ್ದೇನರ ಟ್ರೈನ್ ಟ್ರಾವೆಲ್ ಮಾಡೋದು ಮುಂದೆ ಕಾಟ್ಪಾಡಿಯಿಂದ ಹೋಗುತ್ತಂದ್ರೆ ಇಲ್ಲಿ ಊಟಕ್ಕೆ ಮಸ್ತ್ ಸಿಗುತ್ತೆ ರೀ ತಗೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಅನ್ನ ಸಾಂಬಾರು ಇಡ್ಲಿ ಬಿರಿಯಾನಿ ಅನ್ನ ಸಿಗುತ್ತೆ ಇಲ್ಲಿ ನೀವು ನನಗೆ ಈ ವಿಡಿಯೋಗೆ ಬಂದು ಥ್ಯಾಂಕ್ಸ್ ಹೇಳ್ತೀರಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಅನೌನ್ಸ್ಮೆಂಟ್ ಅದಾಗತ್ತೆ ಚೆನ್ನೈ ಸೆಂಟ್ರ್ ಹುಬ್ಬಳ್ಳಿ ನೋಡೋಕ್ಕೂ ಮಸ್ತ್ ಐತ್ರಿ ಇದು ರೈಲ್ವೆ ಸ್ಟೇಷನ್ ಮತ್ತು ಇಲ್ಲಿ ಕೊಡೋ ಪ್ರಯಾರಿಟಿಗೂ ಅಲ್ಲಿ ಮಸ್ತ್ ಐತಿ ರೆಡಿನ ಅದು ನಮ್ದೇ 2-3 ಹೋಗಿದೆ ಡಿಪಾರ್ಟ್ ಆದ್ವಿ ನೋಡ್ರಿ ಕಂಟಿನ್ಯೂಸ್ ಆಗಿ ಹಿಂಗ್ಯಾಕೆ ಬ್ಯಾರಿಯರ್ ಹಾಕ್ಯಾರ ಹೇಳ್ರಿ ಇಲ್ಲಿ 130 ಸೆಕ್ಷನ್ ಒಳಗೆ ಇಂಥ ಬ್ಯಾರಿಯರ್ಸ್ ಹಾಕ್ತಾರೆ ಯಾಕಂದ್ರೆ ದನ ಹಸು ಕರುಗಳು ಯಾವುವು ಅದನ್ನು ದಾಟಿ ಬಂದು 130 ಸೆಕ್ಷನ್ ಒಳಗೆ ಸಿಕ್ಕೋಬಾರ್ದು ಅಂತೇಳಿ ಇದನ್ನು 130 ಸೆಕ್ಷನ್ ಯಾವ್ದು ಮಾಡ್ತಿರ್ತಾರಲ್ರಿ ಅದು ಹೆಂಗೆ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಇಂಥವೆಲ್ಲರ ಸೈಡ್ ಬ್ಯಾರಿಯರ್ಸ್ ಹಾಕೊಂತಾನೆ ಹೊಂಟಾರ ಅಂತ ನೋಡ್ಬಿಡ್ರಿ ಇಂಡಿಯನ್ ರೈಲ್ವೇಸ್ದರ ಪಕ್ಕ ಇಲ್ಲಿ 130 ಆಗತ್ತೆ ಅಂತೇಳಿ ನಮ್ಮ ಹುಬ್ಬಳ್ಳಿ ಮತ್ತು ಬೆಂಗಳೂರು ಸೆಕ್ಷನ್ ಒಳಗೂ ಇಂಥದ್ದು ಮಾಡತ್ತಾರೆ ಈಗ 130ಗೆ ಅಪ್ರೂವಲ್ ಕಳಿಸ್ಯಾರ ಇನ್ನೂ ಅಪ್ರೂವಲ್ ಆಗಿಲ್ಲ ರೈಲ್ವೆ ಬೋರ್ಡಿಂದ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಆಗತ್ತೆ ನೋಡ್ರಿ ನಮ್ದಿಲ್ಲ ಕಟ್ಪಾಡಿ ಹೊರಟ್ರದಾಗ ಯಾವ ಡಬಲ್ ಡೆಕ್ಕರ್ ಹೇಳ್ರಿ ಬೆಂಗಳೂರು ಸಿಟಿ ಜಂಕ್ಷನಿಂದ MGR ಚೆನ್ನೈ ಸೆಂಟ್ರಲ್ಗೆ ಹೋಗುವಂಥ ಡಬಲ್ ಡೆಕ್ಕರ್ ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಜಿಟಿ ಇಲ್ಲಿ ಏನು ಆಗೈತ್ರಿ ವೆದರ್ ಪೂರ್ತಿ ಕತ್ಲಾಗ್ಬಿಟ್ಟು ನೋಡ್ರಿ ನಮಗೆ
ಲಾಲ್ಬಾಗ್ ಸೂಪರ್ ಫಾಸ್ಟ್ ಹೊಂಟತಿ. ಅದಕ್ಕೆ ನೋಡ್ರಿ ನಾವು ಕ್ರಾಲ್ ಮಾಡತ್ತೀವಿ ಅಂಬೂರ್ ಒಳಗೆ. ಹೆಂಗೆ ನಾ ಕಂಡಿಡಿದೆ ಅಂದ್ರೆ ಅಲ್ಲಿ 1267 ಅಂತೇಳಿ ಟ್ರೈನ್ ನಂಬರ್ ಬಂದಿತ್ತು. ಅದನ್ನು ನೋಡಿ ಕಂಡಿಡಿದೆ. ಲಾಲ್ಬಾಗ್ ನಮ್ಮ ಮುಂದೆ ಇನ್ನು ಕ್ರಾಲ್ ಹೊಂಟೈತೆ ಕಂಟಿನ್ಯೂ ಅಂತ. SMT ಇಂಟರ್ಸಿಟಿಗೆ ಭಿನ್ನಮಂಗಲಂದಾಗ ಸ್ಟಾಪ್ ಮಾಡ್ಯಾರ. ಇಲ್ಲಿ ನೋಡ್ರಿ ಮೇನ್ ಲೈನ್ ಕ್ಲಿಯರ್ ಐತಿ. ನಿಮಗೆ ಇನ್ನೂ ಝೂಮ್ ಆಗಿ ತೋರಿಸ್ಬೇಕಂದ್ರೆ ಗ್ರೀನ್ ಕ್ಲಿಯರ್. ನಮಗೆ ಹಿಂದೆ ಓವರ್ಟೇಕ್ ಮಾಡೋಕ್ಕೆ ಬರತ್ತದ. ಈಗ ಚೆನ್ನೈಯಿಂದ ಹುಬ್ಬಳ್ಳಿಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್. ಡನ್ ಆ್ಯಂಡ್ ಡಸ್ಟೆಡ್. ಅದು ಟ್ರೈನ್ ಬರೀ ಒಂದು ಸಿಗ್ನಲ್ ಮುಂದೆ ಹೋಗಿರ್ಬೋದು ಅಷ್ಟೇ ನೋಡ್ರಿ. ನಮಗೆ ಸಿಗ್ನಲ್ ಸಿಗ್ಬಿಡ್ತಾ. ವಿ ಆರ್ ಗುಡ್ ಟು ಗೋ. ಎಡಿಟಿಂಗ್ ಮಾಡ್ಕೊಂಡು ಕುಂತಿದ್ದಿರಿ. ಜೊಲ್ಲಾರ್ಪೇಟೆ ಜಂಕ್ಷನ್ ಎಂಟ್ರ್ ಆಗಿದ್ದಾಗ ಗೊತ್ತಾಗಿಲ್ಲ. ಜೊಲ್ಲಾರ್ಪೇಟೆ ಜಂಕ್ಷನಿಗೆ ಡೈರೆಕ್ಟ್ ಸ್ಟಾಪ್ ಇತ್ತು. ಕಾಟ್ಪಾಡಿ ಬಿಟ್ಟ ಮೇಲೆ ಡೈರೆಕ್ಟ್ ಎಲ್ಲೂ ಸ್ಟಾಪ್ ಇಲ್ಲ. ಮಳೆ ಅಂತೂ ಬರಲಿಲ್ಲ ರೀ. ಅಲ್ಲೆಲ್ಲಿ ಜಿಟಿ ಬಂತು. ಜೊಲ್ಲಾರ್ಪೇಟೆ ಸ್ಟೇಷನ್ನ ನೋಡೋಕೆ ಮಾತ್ರ ಮಸ್ತ್ ಐತಿ. ಹಿಂದೆ ಫುಲ್ ಗುಡ್ಡ ಬೆಟ್ಟ ಐತಿ. ನಡಕೆ ಸ್ಟೇಷನ್ ಅನ್ನಾಹುತ್ ಕಾಣದ. ಇದೇನು ನಾವು ಲೊಕೇಶನ್ ಬಂದೀವಲ್ಲ ಅನ್ನಾಹುತನೇ ಐತೆ. ಅದಕ್ಕೆ ನಾನು ಅನ್ನಾಹುತ ಟ್ರೈನ ಸೆಲೆಕ್ಟ್ ಮಾಡ್ಕೊಂಡಿನಿ. ಈ ಟೈಮ್ನಾಗ ಬರ್ಬೇಕಂತೇಳಿ ನಾವು ಇಲ್ಲಿ ಬಂದೇವೆ. ಪ್ಲಾಟ್ಫಾರ್ಮ್ ನಂಬರ್ 4 ಒಳಗೆ ಇದೆ ನಮ್ಮ ಹುಬ್ಳಿ ಸೂಪರ್ ಫಾಸ್ಟ್ ಐತೆ ಅಂತ ಅನೌನ್ಸ್ಮೆಂಟ್ ಆಗ್ಯದ ನೋಡ್ರಿ. ಇಲ್ಲಿ ಸನ್ಸೆಟ್ ತೋರಿಸ್ಬೇಕಂದ್ರೆ ಸಣ್ಣೂ ಇಲ್ರಿ. ಅದೊಂದು ಇದು ಫಾಲ್ಟ್. ಇಲ್ಲಿ ಜೊಲ್ಲಾರ್ಪೇಟೆ ಜಂಕ್ಷನಿಂದ ಒಂದು ಲೈನ್ ಹೋಗೈತ್ರಿ ಸೇಲಮ್ಮ ಈ ರೋಡ್ ಸೈಡ. ಇದಕ್ಕೆ ಜಂಕ್ಷನ್ ಅಂತಾರೆ. ನಮ್ಮ ಬೆಂಗಳೂರು ಸೈಡಿಂದ ಬರ್ಬೇಕಂದ್ರೆ ಜೊಲ್ಲಾರ್ಪೇಟೆಗೆ ಒಂದು ಬೈಪಾಸ್ ಕ್ಯಾಬಿನ್ ಐತಿ. ಒಂದು ಲೈನ್ ನಾವು ಹೊಂಟೀವಿ ಬೆಂಗಳೂರು ಚೆನ್ನೈ. ನಾನು ಅರ್ಜೆಂಟಿಲೇ ಟ್ರೈನ್ ಬಿಟ್ಬಿಡುತ್ತೆ ತಡಿಪ. ನಾನವೇ ಲೇಟಾಗಿ ಬಂದು ವಿಡಿಯೋ ಮಾಡೋಕ್ಕಂತೇಳಿ ಇಳಿದು ಬಂದೆ. ಪಟ್ನ ಹತ್ತು ಓಡೋದೆ ಒಳಗೆ ವಿಡಿಯೋ ಎಡಿಟ್ ಮಾಡ್ಕೊಂತ. ಮತ್ತು ಬಟ್ ಇನ್ನೇ ಟ್ರೈನ್ ಡಿಪಾರ್ಟ್ ಆಗಿಲ್ಲ ನೋಡ್ರಿ. ಇಲ್ಲೇ ನಿಂತೇವೆ ನಾವು. ಈ ತಮಿಳದ ಅನೌನ್ಸ್ಮೆಂಟ್ ಭಾರಿ ಮಸ್ತ್ ಅನ್ಸತ್ತೆ ರೀ ನನಗೆ. ಡಿಪಾರ್ಟ್ ಆದ್ವಿ ನೋಡ್ರಿ ಈಗ. ಏನು ಮಸ್ತ್ ವೆದರ್ ಆಗೈತೆ ನೋಡ್ರಿ ಇಲ್ಲಿ. ವಾ ಏನಾಗೈತ್ರಿ ಇಲ್ಲಿ ವೆದರ್. ಈ ವಿಡಿಯೋ ನನಗೆ ಬಿಡು ಅಂತ ಕೇಳ್ತೀರಿ ನೋಡ್ರಿ ನೀವು. ಅಷ್ಟು ಮಸ್ತ್ ಆಗೈತೆ. ಯಾರಿಗಾರ ಬೇಕಂದ್ರೆ DM ಮಾಡಿರಿ. ಡ್ರೈವ್ ಲಿಂಕ್ ಬಿಡ್ತೀನಿ.
ಒಳಗೆ ಡಿಫ್ರೆಂಟ್ ವೆರೈಟಿ ಆಫ್ ಆಪ್ಷನ್ಸ್ ಮಾಡತ್ತಿದ್ದು ರೀ. ನಾನು ಗೋಬಿ ತೊಗೊಂಡೆ. ಗೋಬಿ ಭಾಳ ಐಟಮ್ ಇತ್ತು. ಗೋಬಿ ಮ್ಯಾಂಗಿ ಟೈಪ್ ಏನೇನೋ ಇತ್ತು. ಅದೆಲ್ಲ ಖಾಲಿ ಆಗುತ್ತೆ. ಇದಕ್ಕೆ ಒಂದೇ ತೊಂದರೆ ಇಲ್ಲಾಂದ್ರೆ ಎಲ್ಲ ತೊಗೊಂಡು ತೋರಿಸ್ತಿದ್ದೀನಿ ನಿಮ್ಗೆ. ಮಸ್ತ್ ಕ್ರಿಸ್ಪಿ ಗೋಬಿ ಮತ್ತು ಉಳ್ಳಾಗಡ್ಡೆ ಹಾಕ್ಯಾರ. ಒಂದು ಟೊಮೆಟೊ ಕೆಚಪ್ ಟೇಸ್ಟ್ ಮಾಡೋಣ ಬರ್ರಿ. ಒಂದು ಉಳ್ಳಾಗಡ್ಡೆ, ಈ ರೂಟ್ ಒಳಗೆ ನಾನು ಗೋಬಿ ಸಿಗೋದು ನೋಡಿ ನೀವು. ನಂದು ನೀವು ಚೆನ್ನೈ ಮೈಸೂರು ಎಕ್ಸ್ಪ್ರೆಸ್ ಒಂದು ವಿಡಿಯೋ ಐತಿ. ಆ ವಿಡಿಯೋದಾಗ ನೋಡ್ಬೋದು ಅಂತ ಅನ್ಬೋದು. ಹಂಗಂದ್ರೆ ನಾನು ಹುಬ್ಬಳ್ಳಿಗೆ ಚೆನ್ನೈ ತೊಗೊಂಡು ಚೆನ್ನೈಗೆ ಬಂದೆ. ಚೆನ್ನೈಯಿಂದ ಬೆಂಗಳೂರಿಗೆ ಯಾರು ಟ್ರೈನ್ ತೊಗೊಂಡು ಹೋದೆ. ಬೆಲ್ ಫಿನಿಷ್ ಮಾಡ್ತಾನೆ ಅಷ್ಟೇ. ಬಿಸಿ ಇಲ್ಲ ಅಷ್ಟೇ, ಯಾಕಂದ್ರೆ ಭಾಳ ಹೊತ್ತು ಅವ್ರು ಮಾರಾಕತ್ತ. ನಾ ಈಗ ತೊಗೊಂಡೆ. ಟ್ರೈನ್ ಒಳಗೆ ಕಂಟಿನ್ಯೂಸ್ ಕಾಫಿ ಬರೋದೈತೆ ರೀ. ಇಲ್ಲಿ ನೋಡ್ರಿ, ಇಲ್ಲ ಅದಾರ ಕಾಫಿ ತೊಗೊಂಡು. ಏನು ಮಸ್ತ್ ಗಟ್ಟಿ ಐತೆ ನೋಡ್ರಿ. ಇದು ಹಾಲೊಳಗೆ ಮಾಡ್ದಂಗೆ ಐತೆ ಕಾಫಿ. ಭಾಳ ಗಟ್ಟಿ ಐತೆ. ಥಿಕ್ನೆಸ್ ನೋಡ್ರಿ ನೀವು. ಕಾಫಿ ಬೆಸ್ಟ್ ನಿಮಗೆ ಸೈಡ್ ಪಂತೆ ಸಿಗುತ್ತೆ ನಿಮ್ಗೆ ಈ ಗಾಡಿ ಒಳಗೆ. ಬಂಗಾರಪೇಟೆ ಜಂಕ್ಷನಿಗೆ ಎಂಟ್ರಿ ನನಗೆ ಎಷ್ಟು ಸೈಡ್. ತಿರುಪತಿ SMT ಬೆಂಗಳೂರಿಗೆ ಹೋಗುವಂಥ ನಮ್ಮ ತಿರುಪತಿ SMT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆಗೈತೆ ರೀ ಬಂಗಾರಪೇಟೆಗೆ. 25 ನಿಮಿಷ ಡಿಲೇ ಇದಾವೆ. ನಾವು ಯಾಕೋ ಕ್ರಾಲ್ ಮಾಡೋದಿದ್ವಿ ಕುಪ್ಪಮ್ಮ ಆದ್ಮೇಲೆ. ನಾನು ಕುಪ್ಪಮ್ಮ ಸ್ಕಿಪ್ ಮಾಡಿ ಮೊಬೈಲ್ದಾಗ ಚಾರ್ಜ್ ಇರಲಿಲ್ಲ ಅಂತ ಹೇಳ್ರಿ. ಯಾಕಂದ್ರೆ ನಾನು ನೆಕ್ಸ್ಟ್ ಓವರ್ನೈಟ್ ಜರ್ನಿ ಇರೋ ಸಂಬಂಧ ಚಾರ್ಜ್ ಇಟ್ಕೊಳ್ಳೋಕೆ ಟೈಮ್ ಸಿಗೋಂಗಿಲ್ಲ. ಹಂಪಿ ಎಕ್ಸ್ಪ್ರೆಸ್ ಐತೆ. ಬಂಗಾರಪೇಟೆಗೆ ಜಂಕ್ಷನ್ ಯಾಕಂತಾರಪ್ಪ ಅಂತಂತಂದ್ರೆ ಇಲ್ಲಿಂದ ಒಂದು ಲೈನ್ ಮಾರಿಕುಪ್ಪಮ್ಗೆ ಹೋಯ್ತು, ಒಂದು ಲೈನ್ ಕೋಲಾರ್ಗೆ ಹೋಯ್ತು. ಜನರಲ್ಲಿ ಗದ್ದಲ ನೋಡ್ರಿ ಇಲ್ಲಿ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ಸು. ನಮ್ಮದು ಸ್ಟಾಪ್ ಅಂತೇಳಿ ನಾನು ಜರ್ನಿ ಎಂಡ್ ಮಾಡತ್ತೇನೆ ರೀ KR ಪುರಕ್ಕೆ ಅಷ್ಟೇ. ಯಾಕಂದ್ರೆ ನಾನು ಇಲ್ಲಿಂದ ಮೆಟ್ರೋ ಹಿಡ್ದು KSRಗೆ ಹೋಗ್ಬೇಕು. 8:40 ಆಗದ ಟೈಮ್. 40 ನಿಮಿಷ ಡಿಲೇ ಬಂದ್ರಿಪ್ಪ. ನಂದೇನೈತಿ ಹಂಪಿ ಎಕ್ಸ್ಪ್ರೆಸ್. ನೆಕ್ಸ್ಟ್ ನಾನು ಹೋಗ್ತೀನಿ ಎಲ್ಲಿಗೆ ಹೇಳ್ರಿ, ಗದಗಿಗೆ ಇವತ್ತು ಕೆಲಸ ಐತಿ. ಒಂದು ಅರ್ಜೆಂಟ್ ಫೇರ್ವೆಲ್ ಮಾಡತ್ತಾರ, ಅದಕ್ಕೆ ಹೋಗಬೇಕು ಗದಗಿಗೆ. ಅದ್ರ ಸಂಬಂಧ ಇಲ್ಲಾಂದ್ರೆ ರಾಣಿ ಚೆನ್ನಮ್ಮ ಮಾಡ್ಬಿಟ್ಟಿದ್ದು ನಾನು 11 ಗಂಟೆಗೆ. ಹಂಪಿದಾಗ ಹೋದ್ರೆ ಆರಾಮ್ ನಿದ್ದೆ ಆಗುತ್ತೆ, ಜರ್ನಿ ಎಂಜಾಯ್ ಮಾಡ್ದಂಗೂ ಆಗುತ್ತೆ ನೋಡ್ರಿ. ಆಲ್ಮೋಸ್ಟ್ ಇವೆಲ್ಲ ಗಾಡಿ ತಮಿಳ್ನಾಡಿಂದ ಬರ್ತಾವಲ್ಲ, ಎಲ್ಲ ಖಾಲಿ ಆಗೋದು KR ಪುರಕ್ಕೆ. ನಾನು ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೋದು ಅಂತ ಅನ್ಕೋತೀನಿ. ನಿಮ್ಮ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ. ವಿಡಿಯೋ ಎಂಡ್ ಮಾಡೋಕ್ಕೂ ಟೈಮ್ ಇಲ್ಲ ನೋಡ್ರಿ. ಸಿಗೋಣಂತ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬರೀ ಈಗ ನಾವು ನಮ್ಮ ಹಿಂದಿನ ವಿಡಿಯೋದ ಟಾಪ್ 10 ಕಾಮೆಂಟ್ಗಳು ನೋಡೋಣಂತ. ಹಿಂದಿನ ವಿಡಿಯೋ ಐತಿ ಹರಿಪ್ರಿಯಾ ಎಕ್ಸ್ಪ್ರೆಸ್. ಇದ್ರ ಟಾಪ್ 10 ಕಾಮೆಂಟ್ ನಾವು ನೋಡೋದಾದ್ರೆ ಟಾಪ್ ಸೆಕ್ಷನ್ ಒಳಗೆ ಅನ್ನ ಇದೆ. ಹರಿಪ್ರಿಯಾ ಎಕ್ಸ್ಪ್ರೆಸ್ ಅಲ್ಲಿ ನೀವು 1 ಇಯರ್ ಬ್ಯಾಕ್ ಟ್ರಾವೆಲ್ ಮಾಡಿದಾಗ ನಿಮಗೆ ಬ್ಲೂ ICF ಕೋಚ್ ಸಿಕ್ಕಿತ್ತು. ಅದೇ ನಾನು ನಿಮ್ಮ ಚಾನಲಲ್ಲಿ ನೋಡಿದ ಫಸ್ಟ್ ವಿಡಿಯೋ ಆ್ಯಂಡ್ ಅವಾಗಿಂದ ರೆಗ್ಯುಲರ್ ಫಾಲೋವರ್ ನಾನು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹೆಂಗಂದ್ರೆ ನಂದು ಫಸ್ಟ್ ವಿಡಿಯೋ ಹರಿಪ್ರಿಯಾ ಹಾಕಿದೆ. ಹರಿಪ್ರಿಯಾ ಆದಮೇಲೆ ಗೋಲ್ ಗುಂಬಜ್ ಹಾಕಿದೆ. ಗೋಲ್ ಗುಂಬಜಿಗೆ ಇಷ್ಟು ಬೂಸ್ಟ್ ಸಿಗ್ತಲ್ಲ ನಂಗೆ. ಅವಾಗಿಂದ ನನ್ನ ಚಾನಲ್ ಸ್ವಲ್ಪ ಬೂಸ್ಟು ಸಿಕ್ತು, ಮೊನಟೈಸು ಅಲ್ಲಿಂದ ಆತ. ವಿಜಯ್ RK ಅವ್ರು ಕಾಮೆಂಟ್ ಹಾಕ್ಯಾರ 4:53 ಮಿನಿಟ್ಸಿಗೆ ವಿ ಸೋಮಣ್ಣ ಸರ್ ಥರ ಇವ್ರು ಯಾರೋ ಅಂಕಲ್. ಇಲ್ಲ ಬ್ರೋ ಅವರಲ್ಲ ಬ್ರೋ. IPL ಅಂತ ಬಂದರೆ ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಹೇಳಿ. ಆಲ್ವೇಸ್ RCB ಫ್ಯಾನ್ ಬ್ರೋ, ಬಟ್ ನೋ ಹೇಟ್ ಫಾರ್ ಎನಿ ಟೀಮ್. ನಮ್ಮೂರಿಗೆ ಸ್ವಾಗತ ಬ್ರೋ. ಬಸವರಾಜ್ ಕಾಂಬ್ಳೆ ಅವ್ರು ಕಾಮೆಂಟ್ ಮಾಡ್ಯಾರ. ಥ್ಯಾಂಕ್ ಯು ಬ್ರೋ. ನಿಮ್ಮೂರು ಯಾವುದಂತ ಕಾಮೆಂಟ ಮಾಡಲಿಲ್ಲ ಬ್ರೋ ನೀವು. ಹಾಯ್ ಬ್ರೋ, ನಾನು ಮಲ್ಲಿಕಾರ್ಜುನ್. ನೀವು ಬೆಂಗಳೂರು ಟು ತಾಳಗುಪ್ಪ ವಿಡಿಯೋ ಮಾಡುವಾಗ ಮೆಜೆಸ್ಟಿಕ್ನಲ್ಲಿ ಸಿಕ್ಕಿದ್ದೆ ಅಲ್ವಾ? ಫ್ಲೈಟ್ ಜರ್ನಿ ಮಾಡ್ತಾ ಇದ್ದೆ ನಾನು ಬ್ರೋ. ಲವ್ ಫ್ರಮ್ ಶಿವಮೊಗ್ಗ. ಹಾಂ ಬ್ರೋ, ಗೊತ್ತು. ಅವತ್ತು ಆ ಫ್ಲೈಟ್ ಜರ್ನಿಯಿಂದ ನಂದು ಇನ್ನೊಂದು ಚಾನಲಿಗೆ ಬೂಸ್ಟ್ ಸಿಕ್ಕಿದ್ದೆ. ಅದನ್ನು ಐಡಿಯಾ ಕೊಟ್ಟಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಬಳ್ಳಾರಿಗೆ ಪ್ರತ್ಯೇಕವಾಗಿ ರೈಲು ಇಲ್ಲ ಯಾಕೆ? ಆಯ್ತಲ್ಲ ಬ್ರೋ, ಬಳ್ಳಾರಿಯಿಂದ ದಾವಣಗೆರೆಗೆ. ಲವ್ ಫ್ರಮ್ ಭದ್ರಾವತಿ ಬ್ರದರ್. ಎವ್ರಿ ವಿಡಿಯೋಗೂ ಮಿಸ್ ಇಲ್ದಂಗೆ ವಿಡಿಯೋ ಫುಲ್ ನೋಡಿ ಕಾಮೆಂಟ್ ಹಾಕ್ತೀನಿ. ಬಟ್ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಕಾಮೆಂಟ್ ಟಾಪಲ್ಲಿ ಬರಲಿಲ್ಲ, ನೀವು ಓದಿಲ್ಲ, ಇಟ್ಸ್ ಓಕೆ. ಬಟ್ ದಿಬ್ರುಗಢ ಟು ಕನ್ಯಾಕುಮಾರಿ ವೇಕ್ ಎಕ್ಸ್ಪ್ರೆಸ್ ಮಿಸ್ ಮಾಡಬೇಡಿ ಬ್ರೋ. ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಎಂಡ್ ಟು ಎಂಡ್ ವಿಡಿಯೋ ಮಾಡಿ ಬ್ರದರ್. ವಿಶ್ ಯು ಆಲ್ ದ ಬೆಸ್ಟ್ ಮಿಸ್ಟರ್ ಕನ್ನಡಿಗ ಬ್ರೋ. ಬಟ್ ನಾನು ರಿಪ್ಲೈ ಮಾಡಲ್ಲ ಬ್ರೋ. ಪ್ರತಿಯೊಂದು ಕಾಮೆಂಟ್ ನಿಮ್ದು ಓದ್ತೀನಿ. ಪ್ರತಿಯೊಂದು ನೀವು ಏನಿಲ್ಲ ಅಂದ್ರೆ 1.5 ವರ್ಷದಿಂದ ನನ್ನ ಚಾನಲ್ ನೋಡತ್ತಾರೆ. ನಂಗೆ ಗೊತ್ತೈತಿ ಪ್ರತಿಯೊಬ್ಬರು ನನ್ನ ಕಾಮೆಂಟ್ ಓದೋರು ನನಗೆ ನೆನಪು ಬರ್ತಾರೆ. ನಾ ಬರೋ ಒಂದಷ್ಟು ಮಂದಿಗೆ ರಿಪ್ಲೈ ಮಾಡಲ್ಲ ಅಷ್ಟೇ. ಬಟ್ ಪ್ರತಿಯೊಬ್ಬರು ನೀವು ನನ್ನ ಬಗ್ಗೆ ಏನೇನು ಕಾಮೆಂಟ್ ಹಾಕ್ತಾರೆ ಎಲ್ಲ ನಾನು ಓದ್ತಿರ್ತೀನಿ. ಇದನ್ನು ನಂತೂ ನಾನು ದಿಬ್ರುಗಢ ವೇಕ್ ಎಕ್ಸ್ಪ್ರೆಸ್ ಬುಕ್ ಮಾಡೀನಿ.
ಇದು ಕಮ್ಯುನಿಟಿ ಪೋಸ್ಟ್ ಒಳಗೆ ವಿಡಿಯೋನು ಹಾಕ್ಬಿಟ್ಟೆ, ಇದು ಫೋಟೋನು ಹಾಕಿನಿ. ಸೂಪರ್ ಬ್ರೋ ಸಂತೋಷ್ ಅಂಗಡಿ ಅವರ, ಪ್ರಿನ್ಸ್ ಲಕ್ಕಿ ಅವರ ಟ್ರೈನ್ ಜರ್ನಿ ಓನ್ಲಿ ಅಂತ ಕೇಳ. ಹಾಂ ಬ್ರೋ ಟ್ರೈನ್ ಜರ್ನಿ. 3rd ಪಾರ್ಟ್ ಬೆಂಗಳೂರು ಮಂಗಳೂರು, 4th ಪಾರ್ಟ್ ಕೊಂಕಣ್ ರೈಲ್ವೆ. ಹಾಂ ಬ್ರೋ ಎಕ್ಸಾಕ್ಟ್ಲಿ ನೀವು ನನ್ನ ಫೋನ್ ಹ್ಯಾಕ್ ಮಾಡ್ದಂಗೆ ಐತಿ. ರಾಕಿ ನಿಕ್ಕಿ ಅವರು ಕಾಮೆಂಟ್ ಮಾಡ್ಯಾರ, ಬ್ರೋ ಒನ್ ಆಫ್ ದ ಬೆಸ್ಟ್ ಟ್ರೈನ್ ಲಾಗರ್ ಆಫ್ ಕರ್ನಾಟಕ ಆ್ಯಂಡ್ ಐ ಬಿಕೇಮ್ ಅ ಟ್ರೈನ್ ಫ್ಯಾನ್ ಆಫ್ಟರ್ ಸೀಯಿಂಗ್ ಯುವರ್ ಲಾಗ್ ಆ್ಯಂಡ್ ಐ ಪ್ರಿಪೇರ್ ಫಾರ್ ದ UPSC ಇನ್ ದ್ಯಾಟ್ ಐ ವಾಂಟ್ ಟು ಬಿಕಮ್ IRFS ಆಫೀಸರ್ ಫಾರ್ ಡೆವಲಪ್ ದ ಇಂಡಿಯನ್ ರೈಲ್ವೇಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಬ್ರದರ್. ಮೋಸ್ಟ್ಲಿ ಅದು ನೀವು IRTS ಅಂತ ಬರೆಯಕ್ಕೆ ಹೋಗಿ IRFS ಬರ್ತಾರೆ ಅಂತ ಅನ್ಕೋತೀನಿ. ನಿಮ್ಮ ಗೋಲಿಗಾಗಿ ನೀವು ಶ್ರಮ ಪಡ್ರಿ, ನಿಮ್ಮ ಗೋಲ್ ನೀವು ಅಚೀವ್ ಮಾಡಲಿ ಅಂತೇಳಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರೂಪೇಶ್ ಶಿಂದೆ ಅವ್ರು ಕಾಮೆಂಟ್ ಮಾಡ್ಯಾರ, ಉಗರ್ ಕುದ್ರ ಅದನ್ನ ಪ್ರೊನೌನ್ಸಿಯೇಷನ್ ಬರುವತ್ತ, ಸಾರಿ. ಮುಕ್ತರ್ ವಿಡಿಯೋ ಮಾತ್ರ ಸೂಪರ್ ಹಿಟ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬಾಳು ಸೂಪರ್ ವಿಡಿಯೋ ಬ್ರೋ. ಗರ್ಗಂದೀಪ್ ಸೂಪರ್ ಅನ್ನ ನಮ್ಮ ಥ್ಯಾಂಕ್ ಯು ಫಾರ್ ಅ ಟೋಟಲ್ ಡಿಫರೆಂಟ್ ರೂಟ್ ಆ್ಯಂಡ್ ಜರ್ನಿ ಪಾರ್ಟ್ಲಿ ಇನ್ ದ rain adds to the excitement. Food on this route seems to be problem. Not sure though if it is due to the timing of the train. ಸರ್ ಟೈಮಿಂಗ್ ಸಂಬಂಧ, ಬಟ್ ಅಷ್ಟು ಫುಡ್ ನನಗೆ ಎಲ್ಲೂ ಅನಿಸ್ಲಿಲ್ಲ. ಬಟ್ ನೀವು ಈ ಕ್ಯಾಟ್ರಿಂಗ್ ಪ್ರಿಫರ್ ಮಾಡ್ಬೋದು.